ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ದೂರುದಾರ ಪ್ರದೀಪ್ ಕುಮಾರ್. ಆ್ಯಕ್ಚುಲಿ TJ ಅಬ್ರಾಹಮ್ಮು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗಿಂತ ಮುಂಚೆ ದೂರು ಕೊಟ್ಟಿದ್ದು ಪ್ರದೀಪ್ ಕುಮಾರ್. ಪ್ರದೀಪ್ ಕುಮಾರ್ ಬರೀ ದೂರುದಾರರು ಅಂದರೆ ಅರ್ಧ ಸತ್ಯ ಹೇಳ್ದಂಗೆ. ಅವರು JDSನ ವಕ್ತಾರರು, ನಮ್ಮ ಜೊತೆ ಡಿಬೇಟ್ನಲ್ಲಿ ಭಾಗವಹಿಸೋರು. ಅವರು ಒಂದು ದಾಖಲೆಯನ್ನು ಕೊಟ್ಟರು. RTI ಮೂಲಕ ಪಡೆದಿರುವ ದಾಖಲೆ, ಅದರದೊಂದು ಕವರಿಂಗ್ ನೋಟ್ ಕೂಡ ಇದೆ. ಗಂಗರಾಜು, ಗಂಗರಾಜು ಅವರು RTI ಅಪ್ಲಿಕೇಶನ್ ಹಾಕಿರ್ತಾರೆ ಮೂಡಕ್ಕೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನಿನ ಬದಲಿಗೆ ನಿವೇಶನ ನೀಡುವ ಸಂಬಂಧ ಸದರಿ ಕಡಿತದಲ್ಲಿರುವ ಎಲ್ಲ ದಾಖಲೆಗಳ ನಕಲು ಹಾಗೂ ಕಚೇರಿ ಟಿಪ್ಪಣಿಗಳ ಎಲ್ಲ ಹಾಳೆಗಳ ನಕಲುಗಳನ್ನು ದೃಢೀಕರಿಸಿ ನೀಡುವಂತೆ ಅರ್ಜಿ ಸಲ್ಲಿಸಿರ್ತಾರೆ. ಮೂಡಾದಿಂದ ಕೊಟ್ಟಿದ್ದಾರೆ ದಾಖಲೆಗಳನ್ನು. ಎಲ್ಲ ದಾಖಲೆಗಳು ಅಂತ ಕೇಳಿದ್ದಾರೆ ಇವರು. ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೋ ಕೊಟ್ಟಿಲ್ಲವೋ ನಮಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಬಂದಿರೋದು ಈಗ ಈ ದಾಖಲೆ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಅವರೇನೋ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಸುಳ್ಳು ಹೇಳಿದರು ಅಂತ ಹೇಳ್ತಿಲ್ಲ ನಾನು. 10 ವರ್ಷಗಳ ಹಿಂದೆ ಅವರ ಪತ್ನಿ ಮೂಡಕ್ಕೊಂದು ಅರ್ಜಿ ಹಾಕಿದ್ರು ಅನ್ನೋದು ಗೊತ್ತಿಲ್ಲದೇ ಇರುವ ಪಾಸಿಬಿಲಿಟಿನೂ ಇದೆ. ಅವರು ತುಂಬ ಕಾನ್ಫಿಡೆಂಟಾಗಿ ಹೇಳಿದರು. ಮೂಡಕ್ಕೆ ಪಾರ್ವತಿಯವರು ಅರ್ಜಿ ಹಾಕಿದ್ದು ನಿಜ. ಅವ್ರಿಗೆ ಕಾನ್ಫಿಡೆಂಟಾಗಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ರು ಅಂದರೆ, ಮೂಡಾದವ್ರು ಕೊಟ್ಟಿದ್ದಾರೆ ವಿಜಯನಗರದ 1st, 2nd, 3rd ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಕಡೆ 14 ಸೈಟ್ಗಳನ್ನು ಮೂಡಾದವರು ಪರಿಹಾರವಾಗಿ ಕೊಟ್ಟಿದ್ದಾರೆ 3 ಎಕರೆ 16 ಗುಂಟೆ ಜಮೀನಿನ ಬದಲಿಗೆ. ಅಲ್ಲೇ ಸೈಟ್ ಕೊಡು ಅಂತ ನಾವೆಲ್ಲಿ ಕೇಳಿದ್ವಿ ಅಂತ ಅವ್ರದ್ದು ಪ್ರಶ್ನೆ. ಇಲ್ಲಿ ಪರಿಹಾರವಾಗಿ 14 ಸೈಟ್ಗಳನ್ನು ಪಡೆದರು ಅನ್ನುವುದು ಒಂದೇ ಅಲ್ಲ ಆರೋಪ, ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಪಡೆದರು ಅಂತ. ಎಲ್ಲೋ ಕೆಂಗೇರಿ ಆಚೆಗೆ ನಂದೊಂದು 3 ಎಕರೆ 16 ಗುಂಟೆ ಜಮೀನನ್ನು BDAದವ್ರು ಅಕ್ವೈರ್ ಮಾಡ್ಕೊಂಡಿದ್ರು. ಅದರ ಬದಲು ನಾನು ಡಾಲರ್ಸ್ ಕಾಲನಿಲಿ 14 ಸೈಟ್ ತಗೋತೀನಿ ಅಂದರೆ ಹಂಗಿದೆ ಇದು ಲೆಕ್ಕಾಚಾರ. ಆ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವ್ರು ಕೇಳಿದ್ದು ಮರು ಪ್ರಶ್ನೆ, ಇಲ್ಲೇ ಸೈಟ್ ಕೊಡಿ ಅಂತ ನಾವೇನು ಅಪ್ಲಿಕೇಶನ್ ಹಾಕಿದ್ವಾ ಅಂತ. ವಿಜಯನಗರದ 1st, 2nd, 3rd ಸ್ಟೇಜ್ಗಳಲ್ಲಿ ಸೈಟ್ ಕೊಡಿ ಅಂತ ನಾವೇನು ಅಪ್ಲಿಕೇಶನ್ ಹಾಕಿದ್ವಾ ಅಂತ ಸಿದ್ದರಾಮಯ್ಯನವರು ಮರು ಪ್ರಶ್ನೆ ಕೇಳಿದರು. ಪರಿಹಾರವಾಗಿ ಜಮೀನು ಕೊಡಿ ಅಂತ ಪಾರ್ವತಿಯವರು ಅಪ್ಲಿಕೇಶನ್ ಹಾಕಿದ್ರು ಅಂತ ಈ ದಾಖಲೆ ಹೇಳ್ತಾ ಇದೆ. ಈ ದಾಖಲೆಯಲ್ಲಿ ವಿಜಯನಗರದ 1st, 2nd, 3rd ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿರೋದು ಇಲ್ಲ. ಆದರೆ ಪಾರ್ವತಿಯವರು ಸಲ್ಲಿಸಿರುವ ಅರ್ಜಿಯ 2ನೇ ಪುಟದಲ್ಲಿ 2ನೇ ಪುಟದ 3ನೇ ಸಾಲಿನಲ್ಲಿ ಅದೊಂದು ಬ್ಲ್ಯಾಂಕ್ ಕಾಣಿಸ್ತಾ ಇದೆ ನೋಡಿ, 2 ಡಾಟ್ಗಳ ಮಧ್ಯದಲ್ಲಿ. ಜೆರಾಕ್ಸ್ನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಒರಿಜಿನಲ್ ಕಾಪಿಲಿ ಕ್ಲಿಯರಾಗಿ ಕಾಣುತ್ತದು. ಈ ಬ್ಲ್ಯಾಂಕ್ ಇದೆಯಲ್ಲ, ಅದು ಆ್ಯಕ್ಚುಲಿ ವೈಟ್ನರ್ ಹಚ್ಚಿರೋದು. ವೈಟ್ನರ್ ಹಚ್ಚಿಕೊಟ್ಟಿದ್ದಾರೆ ಮೂಡಾದವರು. ನನಗೆ ಒಂದು ಡೌಟ್ ಬಂತು ಈ ದಾಖಲೆ ಬಂದಾಗ, ಮೂಡಾದವರೇ ವೈಟ್ನರ್ ಹಚ್ಚಿಕೊಟ್ಟಿದ್ದಾರೆ ಅಂತ ಏನು ಗ್ಯಾರಂಟಿ ಅಪ್ಪ? RTIನಲ್ಲಿ ಅಪ್ಲಿಕೇಶನ್ ತಗೊಂಡವರು ಆಮೇಲೆ ವೈಟ್ನರ್ ಹಚ್ಚಿಕೊಟ್ಟಿರಬಹುದಲ್ಲ ಅನ್ನೋ ಸಂಶಯ ನನಗಿತ್ತು. ಆಮೇಲೆ ಸುಮ್ಮನೆ ತಾರ್ಕಿಕವಾಗಿ ನಾನು ಯೋಚನೆ ಮಾಡಿದ್ದು, ಅಕಸ್ಮಾತ್ RTI ಆ್ಯಕ್ಟಿವಿಸ್ಟ್ಗಳೇ ಹಂಗೆ ಮಾಡಿದರೆ ಇಷ್ಟೊತ್ತಿಗಾಗಲೇ ಬಿಡ್ತಿದ್ರ ಸಿದ್ದರಾಮಯ್ಯನವರು, ಅವರ ಬೆಂಬಲಿಗರು ಒರಿಜಿನಲ್ ದಾಖಲೆಯನ್ನು ಕೊಟ್ಟು, ಇಲ್ಲಿದೆ ನೋಡಿ ಒರಿಜಿನಲ್ ದಾಖಲೆ, ಎಲ್ಲಿದೆ ತೋರಿಸ್ರಿ ಇದರಲ್ಲಿ, ಇಂಥದ್ದೇ ಏರಿಯಾದಲ್ಲಿ ಕೊಡಿ ಅಂತ ಪಾರ್ವತಿಯವರು ಕೇಳಿರೋದು ಅಂತ ಪ್ರಶ್ನೆ ಕೇಳಿ ವೈಟ್ನರ್ ಹಚ್ಚಿ ಮಾಧ್ಯಮಗಳ ಮೂಲಕ ಜನರನ್ನು ದಾರಿ ತಪ್ಪಿಸಿದ ಆರೋಪವನ್ನು RTI ಆ್ಯಕ್ಟಿವಿಸ್ಟ್ಗಳ ಮೇಲೆ ಹಾಕಿ ಇಷ್ಟೊತ್ತಿಗಾಗಲೇ ಕೇಸಾಗಿ ಏನೇನಾಗ್ತಿತ್ತು ಆಗ್ಬಿಡ್ತಿತ್ತು. ಆದ್ದರಿಂದ ಮೂಡಾದವರೇ ವೈಟ್ನರ್ ಹಚ್ಚಿ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಇದರಲ್ಲಿ ಸಾಬೀತಾಗ್ತಾ ಇದೆ. ಏನಿದೆ ಸೆಂಟೆನ್ಸು, ಉಳಿದಿದ್ದೆಲ್ಲ ಬರೀತಾರೆ ಅವರು. ನನ್ನ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಇನ್ನೊಂದು ಹಿಂದಿನ ಸೆಂಟೆನ್ಸೇ ಇಂಟ್ರೆಸ್ಟಿಂಗ್ ಇದೆ. ಇದರಲ್ಲಿ ಹೇಳ್ತಾರೆ, ಸರ್ಕಾರದಿಂದ ಅಧಿಸೂಚನೆಯಂತೆ ಕೈಬಿಟ್ಟ ಜಮೀನನ್ನು, ಅಧಿಸೂಚನೆಯಂತೆ ಕೈ ಬಿಡುವುದು ಅಂದರೆ ಇನ್ನು ಪಾಪ್ಯುಲರ್ ಟರ್ಮ್ ಡಿನೋಟಿಫಿಕೇಷನ್ ಮಾಡೋದು ಅಂತ. ಸರ್ಕಾರ ಡಿನೋಟಿಫಿಕೇಷನ್ ಮಾಡಿದ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನು, ಅನ್ಯಕ್ರಾಂತವಾಗುವುದು ಅಂದರೆ ಎನ್ನೆ ಮಾಡಿಸೋದು ಅಂತ ಪಾಪ್ಯುಲರ್ ಟರ್ಮ್ನಲ್ಲಿ, ನಾನ್ ಅಗ್ರಿಕಲ್ಚರ್ ಅಂತ ಮಾಡಿಸೋದು. ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವನೂರು 3ನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ
2001ರಲ್ಲಿ ಹಂಚಿಕೆ ಮಾಡಲಾಗಿರುತ್ತದೆ ಅಂತ ಹೇಳ್ತಾರೆ ಅವರು. ಇದರಲ್ಲಿ 2001ರಲ್ಲಿ ನೀವು ಮೂಡಾದವರು ನನ್ನ 3 ಎಕರೆ 16 ಗುಂಟೆ ಜಮೀನಿನಲ್ಲಿ, ನನ್ನ ಅಂದರೆ ಅವರು ಕಂಸದಲ್ಲಿ ಅಂಡರ್ ಬ್ರ್ಯಾಕೆಟು, ನನಗೆ ನನ್ನ ಅಣ್ಣ ಅರಿಶಿನ ಕುಂಕುಮದ ರೂಪದಲ್ಲಿ ಕೊಟ್ಟ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನೀವು ಸೈಟ್ ಮಾಡಿದ್ದೀರಿ, ರಸ್ತೆ ಮಾಡಿದ್ದೀರಿ, ಪಾರ್ಕ್ ಮಾಡಿದ್ದೀರಿ, ಬರೀ ಮಾಡಿರೋದಷ್ಟೇ ಅಲ್ಲ ಹಂಚಿಕೆನೂ ಮಾಡಿಬಿಟ್ಟಿದ್ದೀರಿ ಅಂತಾರವರು 2001ರಲ್ಲಿ. ಈ ಸೆಂಟೆನ್ಸು ಪಾರ್ವತಿಯವರ ಸಹಿಯೊಂದಿಗೆ ಇರುವಂಥ ಈ ಅರ್ಜಿಯಲ್ಲಿನ ಈ ವಾಕ್ಯ ಏನು ಹೇಳುತ್ತೆ ಹಂಗಿದ್ರೆ? 2001ರಲ್ಲಿ ಹಂಚಿಕೆ ಮಾಡಿಬಿಟ್ಟಿದ್ದೀರಿ ನೀವು ಅಂತ ಹೇಳ್ತಾರೆ. 1998ರಲ್ಲಿ ಈ ಜಮೀನು ಡಿನೋಟಿಫೈ ಆಗಿತ್ತು. 3 ಎಕರೆ 16 ಗುಂಟೆ ಡಿನೋಟಿಫೈ ಆಗಿತ್ತು. 2005ರಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಅಣ್ಣ ಮಲ್ಲಿಕಾರ್ಜುನಯ್ಯ ಈ ಜಮೀನನ್ನು ಖರೀದಿ ಮಾಡ್ತಾರೆ 2005ರಲ್ಲಿ. ಆ ನಂತರ ಖರೀದಿ ಮಾಡೋದು ಏನಂತ? ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. 2001ರಲ್ಲಿ ನೀವು ನನ್ನ ಜಮೀನಿನಲ್ಲಿ ರೋಡ್ ಮಾಡಿದ್ದೀರಿ, ಸೈಟ್ ಮಾಡಿದ್ದೀರಿ, ಪಾರ್ಕ್ ಮಾಡಿ ಹಂಚಿಕೆ ಮಾಡಿದ್ದೀರಿ ಅಂತ ಪಾರ್ವತಿಯವರು ಬರೀತಾರೆ. 2005ರಲ್ಲಿ ಅದೇ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಅಗ್ರಿಕಲ್ಚರ್ ಲ್ಯಾಂಡು ಅಂತ ಖರೀದಿ ಮಾಡ್ತಾರೆ. ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಅಣ್ಣ ಖರೀದಿ ಮಾಡ್ತಾರೆ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡು ಅಂತ. ಆ ನಂತರ ಮೈಸೂರಿನ ಆವಾಗಿನ DC ಅದನ್ನು ಅಗ್ರಿಕಲ್ಚರ್ ಇದ್ದದ್ದು ನಾನ್ ಅಗ್ರಿಕಲ್ಚರ್ ಅಂತ ಕನ್ವರ್ಟ್ ಮಾಡ್ತಾರೆ, ರೆಸಿಡೆನ್ಷಿಯಲ್ ಪರ್ಪಸ್ಗೆ ಕನ್ವರ್ಟ್ ಮಾಡ್ತಾರೆ. ಅರ್ಥಾತ್ ಸೈಟ್ ಮಾಡಿ ಮಾರೋದಕ್ಕೆ ಅಡ್ಡಿ ಇಲ್ಲ ಈ ಜಮೀನನ್ನು ಅಂತ ಕನ್ವರ್ಟ್ ಮಾಡ್ತಾರೆ. 2001ರಲ್ಲಿ ಅಭಿವೃದ್ಧಿಯಾಗಿತ್ತು, ಡೆವಲಪ್ ಆಗಿತ್ತು ಈ ಲ್ಯಾಂಡು ಅಂತ ಪಾರ್ವತಿಯವರು ಬರೀತಾರೆ. DC ಅವರು ನೋಟಿದೆ, ಅದರಲ್ಲಿ ಸೈಟ್ ವಿಸಿಟ್ ಮಾಡಿದ್ದಾರೆ. ನಾನು ಈ 3 ಎಕರೆ 16 ಗುಂಟೆ ಕೃಷಿ ಭೂಮಿಗೆ ಭೇಟಿ ಕೊಟ್ಟು, ನಾನು ಈ 3 ಎಕರೆ 16 ಗುಂಟೆ ಕೃಷಿ ಭೂಮಿಗೆ ಭೇಟಿ ಕೊಟ್ಟು ಇದನ್ನು ಕೃಷಿಯೇತರ ಉದ್ದೇಶಗಳಿಗೆ ಕನ್ವರ್ಟ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಬರೆದಿದ್ದಾರೆ DC ಅವರು. ಬರೆದ ನಂತರ ಅದು ಎನ್ನೇ ಆಗುತ್ತೆ. ಎನ್ನೇ ಆದಮೇಲೆ ಸಿದ್ದರಾಮಯ್ಯನವರ ಪತ್ನಿಗೆ ಅರಿಶಿಣ ಕುಂಕುಮದ ರೂಪವಾಗಿ 2010ರಲ್ಲಿ ಬರುತ್ತೆ. 2014ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿ ಸಲ್ಲಿಸ್ತಾರೆ. ಇದು ಒಂದು. ಇನ್ನೊಂದು ಇದರಲ್ಲಿ ಮುಂದುವರೆದು ಈ ವೈಟ್ನರ್ ಹಚ್ಚಿದ ಭಾಗಕ್ಕೆ ಬರ್ತೀನಿ ನಾನು. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಂತ ಬರೆದು ಮುಂದಷ್ಟು ವೈಟ್ನರ್ ಇದೆ. ವೈಟ್ನರ್ ಆದಮೇಲೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸುವಂತೆ ಕೋರುತ್ತೇನೆ ಅಂತ ಬರೀತಾರೆ ಇದರಲ್ಲಿ. ನೀವು ಆಮೇಲೆ ಭೈರತಿ ಸುರೇಶ್ ಅವರು ಮಾತಾಡಿದ್ದನ್ನು ಕೇಳಿಸ್ತೀನಿ ನಿಮಗೆ. ಸಮಾನಾಂತರ ಜಮೀನು ಒಂದು ಬಿಟ್ಟಿದ್ದಾರಲ್ಲ ಅಂತ. ಈಗ ನೀವು ವೈಟ್ನರ್ ಹಚ್ಚಿರೋದನ್ನು ಮರೆತು ಹಾಗೆ ಓದ್ಕೊಂಬಿಡಿ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಅಂದಿದ್ದಾರಲ್ಲ ಅಂತ. ಇದು ಕಾಂಗ್ರೆಸ್ ಕಡೆಯಿಂದ ಸ್ಪಷ್ಟೀಕರಣ. ಸಮಾನಾಂತರ ಬಡಾವಣೆ ಅಂದ್ರೇನು? ದೇವನೂರು ಬಡಾವಣೆಗೆ ಸಮಾನಾಂತರವಾದ ಬಡಾವಣೆ ಅವರು ಕೇಳಿದ್ದಾರೆ ಅಂತ. ಅವಾಗೊಂದು ಪ್ರಶ್ನೆ ಬರುತ್ತೆ, ಅರೆ ಯಾವ ಕೆಸರೆ ಗ್ರಾಮದಲ್ಲಿ ತಮ್ಮ ಜಮೀನು ಅಕ್ವೈರ್ ಆಗಿತ್ತೋ ಅಲ್ಲಿ ರಚಿಸಲಾದ ಬಡಾವಣೆಯಲ್ಲೇ ನನಗೆ ಸಮಾನಾಂತರ ಸೈಟ್ ಕೊಡಿ ಅಂತ ಕೇಳಿದ್ದು ಪಾರ್ವತಿಯವರು. ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ಕೊಡಿ ಅಂತ ಕೇಳಿದ್ದು. ಇರಲಿಲ್ವಾ ಅಲ್ಲಿ ಸೈಟು? ಈಗಲೂ 560 ಸೈಟ್ ಇದಾವಲ್ಲಿ. ಹಂಗಿದ್ದ ಮೇಲೆ ನೀವ್ಯಾಕೆ ವಿಜಯನಗರದಲ್ಲಿ ಕೊಟ್ರಿ? ಅದಕ್ಕೆ ಯಾರು ಆನ್ಸರೇಬಲ್ಲು ಅನ್ನೋ ಪ್ರಶ್ನೆ ಬರುತ್ತೆ ಒಂದು. ಇನ್ನೊಂದು JDS ವಕ್ತಾರರು ಪ್ಲಸ್ ದೂರುದಾರರಿಂದ ಈ ಕಾಪಿ ಬಿಡುಗಡೆ ಆಗಿರೋದು. ಅವರ ಕಡೆಯವರೇ ಹೇಳ್ತಿದ್ದಾರೆ ನಮ್ಮ ಹತ್ರ ಇದ್ರದ್ದು ಒರಿಜಿನಲ್ಲು ಇದೆ ಅಂತ. ನಮಗೆ ಗೊತ್ತಿಲ್ಲ, ನಾನು ಕಣ್ಣಾರೆ ನೋಡಿಲ್ಲ ಅದನ್ನು. ಅವ್ರು ಹೇಳೋದು ಇದ್ರದ್ದು ಒರಿಜಿನಲ್ ನಮ್ಮ ಹತ್ರ ಇದೆ. ಇದು ಮೂಡಾದವರು ವೈಟ್ನರ್ ಹಚ್ಕೊಟ್ಟಿದ್ದಾರೆ RTI ಅಪ್ಲಿಕೇಶನ್ ಹಾಕಿದಾಗ. ಅದರದ್ದು ಒರಿಜಿನಲ್ ಮೊದಲೇ ನಾವು ತೆಗೆಸಿಟ್ಕೊಂಡಿದ್ವಿ ಅವ್ರು ಹೇಳ್ತಾ ಇರೋದು. ಕೊಡಿ ತೋರಿಸಿ ಅಂದರೆ ಇಲ್ಲ, ಅದು ಕೋರ್ಟ್ ಡಾಕ್ಯುಮೆಂಟು. ಕೋರ್ಟ್ ಡಾಕ್ಯುಮೆಂಟ್ ಮಾಧ್ಯಮದಲ್ಲಿ ಬಂದುಬಿಟ್ರೆ ಅದರದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತಾರೆ. ಅವ್ರ ಪ್ರಕಾರ ಏನು ಅದರಲ್ಲಿ ಏನಿದೆ?
ಅಷ್ಟೇ ವಿಸ್ತೀರ್ಣದ ಜಮೀನನ್ನು ವಿಜಯನಗರದ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಥವಾ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಂತಿದೆ ಅಂತಾರವರು. ವಿಜಯನಗರ ಅಥವಾ ಅದರ ಸಮಾನಾಂತರ ಬಡಾವಣೆಯಲ್ಲಿ ಅಂತ ಪಾರ್ವತಿಯವರು ಕೇಳಿದ್ದು ಅನ್ನೋದು ಅವರ ವಾದ. ಆ ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಕೈಗೆ ಬಂದಾಗ ತೋರಿಸ್ತೀನಿ. ಸದ್ಯಕ್ಕೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಇದೆ, ಅದರಲ್ಲಿ ಹಂಗಿದೆ ಅಂತ. ಅವ್ರು ಹೇಳಿದ್ದನ್ನು ಹೇಳಿದ್ದೀನಿ, ನಾನು ನಂಬಿರೋದನ್ನು ಅಲ್ಲ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ಕೇಳಿಕೊಂಡಿರುವುದೇ ತಪ್ಪು ಅಂತ, ಅಂದರೆ ಸುಳ್ಳು ಅಂತ ಹೇಳ್ತಾರೆ. ನಾವ್ಯಾವಾಗ ಕೇಳಿದ್ದೀವಿ? ವಿಜಯನಗರದಲ್ಲಿ ಕೊಡಿ ಅಂತ ನಾವು ಕೇಳಿದ್ವಾ ಅಂತ ಕೇಳಿಸ್ಕೊಳ್ಳಿ ಒಂದು ಸಲ. ನಮ್ಮದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಮೂಡಾದವರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಮೂಡ ಮೀಟಿಂಗ್ ನಲ್ಲಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓಲಿ 50 ನಮ್ಗೆ 3 ಎಕರೆ 16 ಗುಂಟೆನೇ ಕೊಡಬೇಕು. ಆಯ್ತಪ್ಪ 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿ ಅಂದ್ರೆ ಬೇರೆ ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಆಮೇಲೆ ಈ ಸೈಟ್ ಕೊಟ್ಟದ್ದು ಯಾವಾಗ? 1921 ಅಲ್ಲ 2021 ಇಸ್ವಿ. ಯಾರಿದ್ರು ಅಧಿಕಾರದಲ್ಲಿದ್ರು? ಯಾರೇ ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ ನೋಡಿ. ಸಿದ್ದರಾಮಯ್ಯನವ್ರು ಕೇಳ್ತಾರೆ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ವಾ ನಾವು ಅಂತ. ಇಂಥ ಕಡೆನೇ ಕೊಡಿ ಅಂತ ಈ ಅರ್ಜಿಯಲ್ಲಿ ಕೇಳಿದ್ರಿ ಅಂತ ದೂರುದಾರರು ಹೇಳ್ತಾ ಇದ್ದಾರೆ. ಅದನ್ನು ನಾವು ನೋಡಿಲ್ಲ. ವೈಟ್ನರ್ ಯಾಕೆ ಹಚ್ಚಿದ್ರಿ ಅನ್ನೋದಷ್ಟೇ ಪ್ರಶ್ನೆ ನಮಗಿರೋದು. ವೈಟ್ನರ್ ಹಚ್ಚಿ ಮರೆಮಾಚುವಂಥದ್ದು ಏನಿತ್ತು ಅದ್ರ ಬಗ್ಗೆ ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ ಅಂತಾರೆ. ಈಗ ಸಿದ್ದರಾಮಯ್ಯನವ್ರು ಹೇಳೋದು. ಭೈರತಿ ಸುರೇಶ್ ಅವರು ಅದೇ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನು ಮುಚ್ಚಿಡ್ತಿದ್ದೀರಿ ಅಂತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ಎಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗ್ ತೆಗೆದು ತೋರಿಸೋರು ಮಾಡಿದ್ರ. ಈಗ ಹೆಲಿಕಾಪ್ಟರ್ ತಗೊಂಡು ಹೋದ್ರಲ್ಲಪ್ಪ, ಹೆಲಿಕಾಪ್ಟರ್ಲ್ಲ ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ ಪೈಲಟ್ ಇದ್ರೆ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ 1ಇಂದ. ಡಿನೋಟಿಫಿಕೇಶನ್ ಮಾಡಬೇಕಾದ್ರೂ ಸತ್ತೋಗೋನವನು. ಹೋಗ್ಲಿ, ಅವನ ಮಗ ಕೊಟ್ಟಿದ್ರೆ ಡಿನೋಟಿಫಿಕೇಶನ್ಗೆ ಅರ್ಜಿನ. ಡಿನೋಟಿಫಿಕೇಶನ್ ಆಗಿರೋದು ನಿಂಗನ ಹೆಸರಿನಲ್ಲೇ ಆಗಿರೋದು. ಆಮೇಲೆ 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನು ಹೆಂಗೆ ರಿಜಿಸ್ಟ್ರ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವರೇ? ಏನು ನಿಮ್ಮ ಬಾಮೈದ ದಡ್ನ? ಇಲ್ಲಿ ಅಲಾಟ್ಮೆಂಟ್ ಆಗಿರೋದು ಹೋದ ವರ್ಷ 2 ವರ್ಷದಿಂದ ಇವೆಲ್ಲ ನಡೆದಿರೋದು. ಚೇಂಜ್ ಆಫ್ ಲ್ಯಾಂಡ್ ಯೂಸು ಅವನು DC ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ. ಯಾವ ಆಧಾರದ ಮೇಲೆ ಮಾಡ್ದ? ಯಾರ ಜಮೀನು ಅಂತ ಮಾಡ್ದ? ಚೇಂಜ್ ಆಫ್ ಲ್ಯಾಂಡ್ ಯೂಸು 2010ರಲ್ಲಿ ದಾನ ಮಾಡಿದ್ನಲ್ಲ, ಹಾಗೆ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ. ನೋಡಿ, ದಾಖಲೆಗಳನ್ನ ತಿದ್ದುವಂತಹ ದೈನಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರೂ ಕೈ ಹಾಕೋರಿಲ್ಲ. ಇಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ. 29ನೇ ತಾರೀಕು ತನಕ ತಡೆ ಇದೆ. ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳೋರೆ. ದಾಖಲೆ ತಿದ್ದಿಲ್ಲ, ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್ ಎಲ್ಲಿ ಮಿಸ್ಟೇಕ್ ಆಗಲ್ವಾ? ಸಮಾನಾಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಮುಗ್ದೇ ಹೋಯ್ತಲ್ಲ ಅಲ್ಲಿ ವಿಜಯನಗರ ಲೇಔಟಲ್ಲಿ ಅಂತ. ಆ ಥರ ಹಂಗಾದರೆ ವಿಜಯನಗರ ಲೇಔಟಲ್ಲಿ ಅಂತ ಬರೆದಿದ್ರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಕೊಡ್ರಿ ಅಂತ ಯಾಕೆ ಬರ್ದಿರೋರು ಇಲ್ಲಿ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಮಾಧ್ಯಮ ಮಿತ್ರರು. ಅವ್ರು ಯಾಕೆ ಈ ಥರ ಮಾತಾಡ್ತಾರೋ? ಅವ್ರು ಯಾವತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮತ್ತೆ ಆ ವೈಟ್ನರ್ ಹಚ್ಚಿದ ಡಾಕ್ಯುಮೆಂಟೇ ತೋರಿಸೋ ಬದಲು ಅವ್ರ ಇಲಾಖೆಯಲ್ಲೇ ಬರುತ್ತ್ರಿ ಮೂಡ ಒರಿಜಿನಲ್ ಡಾಕ್ಯುಮೆಂಟ್ ತಂದು ತೋರಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತಪ್ಪ. ಓವರ್ ದ ಫೋನ್ ಸಿಗ್ತಾವ. ಏನು
ನಗರಾಭಿವೃದ್ಧಿ ಸಚಿವರೇನು RTI ಅಪ್ಲಿಕೇಶನ್ ಹಾಕಿ 15 ದಿವಸ ವೇಟ್ ಮಾಡ್ಬೇಕಾ? ಕಳಿಸು ಅಂದರೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧಿಕಾರಿಗಳು. ತೋರಿಸ್ಬಿಟ್ಟಿದ್ರು ಆಗ್ತಿತ್ತು. ಇಲ್ಲಿದೆ ನೋಡ್ರಿ ಒರಿಜಿನಲ್ ಡಾಕ್ಯುಮೆಂಟು ಅಂತ. ಈ ಮಧ್ಯದಲ್ಲಿ ನಾಳೆ 22ನೇ ತಾರೀಕು ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಮಾಡ್ತಾರೆ. ಅದಾದಮೇಲೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಶಾಸಕರುಗಳ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ. ಅದಾದಮೇಲೆ ನಾಡಿದ್ದು ದಿಲ್ಲಿಗೆ ಹೋಗ್ತಾರೆ ಹೈಕಮಾಂಡಿನ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಅಂತ ಒಂದು ಮಾತು ಚರ್ಚೆ. ನೋಡಿ, ಕರ್ನಾಟಕದಲ್ಲಿ ಸಚಿವರುಗಳು ಹೇಳೋದು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ನಾವಿದ್ದೀವಿ, ಅವರು ಹೋರಾಟ ಮುಂದುವರಿಸಲಿ ಅನ್ನೋದು, ಈ ಜಾತಿ ಸಂಘಟನೆಗಳವ್ರು ಹೇಳೋದು, ನೆನ್ನೆ ತೋರಿಸಿದ್ನಲ್ಲ ಸಾಹಿತಿಗಳು, ಪ್ರಗತಿಪರರು ಎಲ್ಲರೂ ಬಂದು ಕೂತ್ಕೊಳ್ಳೋದು, ಅದೆಲ್ಲ ಓಕೆ. ದಿಲ್ಲೀಲಿ ಕೂತ್ಕೊಂಡವ್ರ ಮನಸ್ಥಿತಿ ಏನಿದೆ? ಬಹಿರಂಗವಾದ ಹೇಳಿಕೆಗಳು ಇನ್ನೂ ತನಕ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳಿದ್ರೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿನೋ ತಪ್ಪೋ ನಾನು ಹೆಂಗೆ ಹೇಳಲಿ, ವಕೀಲರ ಜೊತೆಗೆ ಮಾತಾಡ್ತೀನಿ ಅಂದರು. ಹಾಗಂತ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ ನಿಂತ್ಕೊಂಡಿದೆ ಅಂತ ಅರ್ಥ ಅಲ್ಲ. ಹೀ ಈಸ್ ಅ ಮಾಸ್ ಲೀಡರ್ ಅನ್ಡೌಟೆಡ್ಲಿ. ನಂಬರ್ ಗೇಮ್ ಅಂತ ಬಂದರೆ ಶಾಸಕರನ್ನ ಯಾರ್ಯಾರ ಪರವಾಗಿ ಯಾರ್ಯಾರು ಇದ್ದೀರಿ ಎದ್ದು ನಿಂತ್ಕೊಳ್ಳಿ ಅಂತಂದರೆ ಸಿದ್ದರಾಮಯ್ಯನವರ ಪರವಾಗಿ ಎದ್ದು ನಿಂತ್ಕೊಳ್ಳೋ ಶಾಸಕರು ಇನ್ನು ಯಾರ ಪರವಾಗಿ ಎದ್ದು ನಿಂತ್ಕೊಳ್ಳೋದಿಲ್ಲ. ಬರೆದಿಟ್ಕೊಳ್ಳಿ ಇದನ್ನು. ಹಿ ಹ್ಯಾಸ್ ನಂಬರ್. ಹಂಗಂತ ನಂಬರ್ ಇದೆ ಅವ್ರ ಹತ್ರ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ? ಇಲ್ಲ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಂತ ದಿಲ್ಲಿಗೆ ಹೋಗ್ತಿದ್ದಾರೆ ಅಂತ ಒಂದು ಚರ್ಚೆ. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಇಲ್ಲಿಂದ ಏನೇನು ಮೆಸೇಜ್ ಕೊಡ್ಬೋದು ಎಲ್ಲ ಮೆಸೇಜ್ಗಳನ್ನು ಹೈಕಮಾಂಡಿಗೆ ಕೊಟ್ಟಿದ್ದಾರೆ ಅವರು. ನೋಡಿ ಹೆಂಗಿದೆ ಬೆಂಬಲ ಅಂತ. ಮೈಸೂರಿನ ಸಮಾವೇಶ ಕೂಡ ಅದರ ಭಾಗ. ದೊಡ್ಡ ಸಮಾವೇಶ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು ಏನು BJP JDSನವ್ರ ವಿರುದ್ಧ ಮಾತ್ರನಾ? ಅವ್ರಿಗಷ್ಟೇ ಮೆಸೇಜಾ? ನೋಡಿ ನನ್ನ ಜೊತೆಗೆ ಇಷ್ಟು ಜನ ಇದ್ದಾರೆ ಅಂತಿಲ್ಲ. ದಿಲ್ಲಿಗೆ ಮೆಸೇಜ್ ಅದು. ಅಷ್ಟು ಸುಲಭವಾಗಿ ನನ್ನ ಸುದ್ದಿಗೆ ಬರೋಕ್ಕಾಗೋದಿಲ್ಲ ಅನ್ನುವ ಮೆಸೇಜಿಂಗ್ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.